ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಬಂದಿದ್ದೀವಿ ತಿರುಚೆಂದೂರು ಟೆಂಪಲ್ಗೆ. ನೈಟಲ್ಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಆ ಲೈಟ್ ಅರೇಂಜ್ಮೆಂಟ್ ನೋಡಿ, ಎಲ್ಲರೂ ಕೂಡ ಅಲ್ಲಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಾವು ಕೂಡ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಬನ್ನಿ, ಇನ್ನು ಟೆಂಪಲ್ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ. ಆದಷ್ಟು ನಿಮಗೆ ಒಳಗಡೆ ದೃಶ್ಯನ ತೋರಿಸ್ತೀನಿ ನೋಡಿ. ಇದು ಟೆಂಪಲ್ನ ಎಂಟ್ರೆನ್ಸ್ ನೋಡಿ. ಇಲ್ಲಿಂದ ಇದು ದರ್ಶನದ ಲೈನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಹೀಗೆ ಸೈಡಲ್ಲಿ ಬಂದು ಮೇಲೆ ನೋಡಿದ್ರೆ ಬಾಬಾ ಏನು ಚೆನ್ನಾಗಿದೆ ವ್ಯೂ ಅಂದರೆ, ಆ ಲೈಟ್ ಅರೇಂಜ್ಮೆಂಟು, ಆ ಮುರುಗನ ವೇಲು ತುಂಬಾ ಚೆನ್ನಾಗಿದೆ. ಅದು ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರೋದೇ ವೆಟ್ರಿವೇಲ್ ಮುರುಗನಕ್ಕೆ ಅರೋಗರ. ಇದು ನೋಡಿ ಎಂಟ್ರೆನ್ಸ್. ಇದು ಒಳಗಡೆ ನಾನು ಇಷ್ಟೇ ತೋರ್ಸೋಕ್ಕಾಗೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಳಗಡೆ ಅಂತೂ ದೇವರು ವಿಗ್ರಹ ಅಂತೂ ಹೇಳಂಗೆ ಇಲ್ಲ. ದೇವ್ರ ದರ್ಶನ ಮಾಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಕೂಡ ತಪ್ಪದಿರ ತಿರುಚೆಂದೂರಿಗೆ ಬನ್ನಿ, ಇದನ್ನು ನೋಡಿ. ಹಾಗೆ ಸೈಡ್ ಆ್ಯಂಗಲಲ್ಲಿ ಹೇಗೆ ಕಾಣುತ್ತೆ ಮೇಲೆ ಅಂತ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸಕ್ಕದಾಗಿ ಕಾಣ್ತಾ ಇದೆ ಆ ಲೈಟ್ಗೂ ಇದಕ್ಕೂ. ಹಾಗೆ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ ಫ್ರೆಂಡ್ಸ್, ಪಕ್ಕದಲ್ಲಿ ಆ ಮರದ ಮೇಲೆ ನೋಡಿ, ನೀವೇ ನೋಡಿ ಎಷ್ಟು ನವಿಲಿದೆ ಅಂತಂದರೆ ಮಿನಿಮಮ್ ಒಂದು 8 ನವಿಲಿದೆ. ನಾನು ಅದೆಷ್ಟು ನವಿಲಿದೆ ಅಂತಲೇ ಕೌಂಟ್ ಮಾಡಿದೆ. ಆ ದೇವಸ್ಥಾನ ತುಂಬ ಬರೀ ನವಿಲೇ, ಎಲ್ಲಿ ನೋಡಿದ್ರು ನಿಮಗೆ ನವಿಲು ಸಿಗುತ್ತೆ, ಅಷ್ಟು ಚೆನ್ನಾಗಿ ನವಿಲುಗಳು ಅಲ್ಲಿದೆ ನೋಡಿ. ಸರಿ, ಅದೆಲ್ಲ ನವಿಲೆಲ್ಲ ನೋಡಿದ್ಮೇಲೆ ಹಾಗೆ ಮುಂದೆ ಹೋಗೋಣ ಅಂತೇಳಿ, ಅದರಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ ನವಿಲು ನೋಡಿಕೊಂಡು, ಸರಿ ಅಂತ ಮುಂದೆ ಹೋಗ್ವಿ. ಪಕ್ಕದಲ್ಲಿ ನೋಡಿ, ಪಕ್ಕದಲ್ಲಿ ಇದು ಕೂಡ ದರ್ಶನಕ್ಕೆ ಹೋಗುವಂಥ ಜಾಗ. ಇದು ಪಕ್ಕದಲ್ಲಿ ಬೀಚ್ ಇದೆ. ಅಲ್ಲಲ್ಲಿ ಭಕ್ತಾದಿಗಳಿಗೆ ದಾಹ ಆಗುತ್ತೆ ಅಂತೇಳಿ ನೀರು ಕ್ಯಾನ್ ಸೌಲಭ್ಯ ಕೂಡ ಇದೆ. ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ಇವಾಗ ನೈಟ್ 8:30, 9 o'clockವರೆಗೂ ದರ್ಶನ ನಿಮಗೆ ಓಪನ್ ಇರುತ್ತೆ. ನೈಟಲ್ಲಿ ಮಾರ್ನಿಂಗ್ 6ಇಂದ ನೈಟ್ 9 o'clockವರೆಗೂ ಎಷ್ಟು ಜನ ರಶ್ ಇದ್ದಾರೆ ನೋಡಿ ಫ್ರೆಂಡ್ಸ್. ಮೂಕಾಡ್ತಿದ್ದಾರೆ ಆ ಕ್ಯೂನಲ್ಲಿ. ನಾವು ಬೆಳಗ್ಗೆನೇ ದರ್ಶನ ಮಾಡಿರೋದ್ರಿಂದ ಆರಾಮಾಗಿ ಇವಾಗ ಟೆಂಪಲ್ನ ಸುತ್ತಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಬೀಚ್ ಇದೇ ತಿರುಚೆಂದೂರು ಮುರುಗನ್ ಟೆಂಪಲ್ ಬೀಚ್. ನೈಟಲ್ಲೂ ಕೂಡ ಅಷ್ಟು ಅಲ್ಲಿ ಒಂದು ಗಲಾಟೆ ಇಲ್ಲ, ಏನಿಲ್ಲ, ನಿಶಬ್ದವಾಗಿದೆ ಆ ಬೀಚ್ ಹತ್ರ ನೋಡಿ. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೆಂಪಲ್ಲು, ಬೀಚಿಂದ ನೋಡೋ ದೃಶ್ಯ. ನನ್ನ ಮಕ್ಕಳು ಕೂಡ ಬೀಚಲ್ಲಿ ಆಡೋಣ ಅಂತ ಕೇಳ್ತಾ ಇದ್ದಾನೆ. ನಾನು ಬೇಡ ನೈಟಲ್ಲಿ ಬೀಚಲ್ಲಿ ಆಡಬಾರ್ದು ಅಂತ ಹೇಳಿ ಅವನ್ನ ಕರ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಆದರೆ ಬೀಚಲ್ಲಿ ಆಡೋರೆಲ್ಲ ಬೀಚಲ್ಲಿ ಆಡ್ತಾ ಇದ್ದಾರೆ. ಬೀಚ್ ಎಷ್ಟು ಕ್ಲೀನ್ ಇದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ತಿರುಚೆಂದೂರಿಗೆ ಹೋಗಿ ನಿಮ್ಮ ಅನುಭವ ಹೇಗಿದೆ ಅಂತ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇನ್ನೂ ಬೀಚಿಂದ ನಾವು ಬಂದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಬೀಚ್ ದೃಶ್ಯ ಅಂತೂ. ಬೀಚಿಂದ ಮುಂದೆ ಬಂದರೆ ನೋಡಿ, ಇಲ್ಲಿ ಎಲ್ಲ ಥರ ಆಟ ಸಾಮಾನು, ದೇವ್ರ ಪೂಜೆ ಸಾಮಾನು ಎಲ್ಲ ಇಟ್ಟಿದ್ದಾರೆ. ದೇವ್ರ ಫೋಟೋಗಳು ಇಟ್ಟಿದ್ದಾರೆ. ನನ್ನ ಮಕ್ಕಳಂತೂ ಆಟ ಸಾಮಾನು ನೋಡಿ ಎಲ್ಲ ತಗೊಳ್ಮ ಟಾಯ್ಸ್ ತಗೊಡು ನಮಗೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ನಾನು ಕೂಡ ಅಂಗಡಿನಲ್ಲಿ ಟಾಯ್ಸ್ ತಗೊಟ್ಟೆ ಅವ್ರಿಗೆ. ನೋಡಿ, ದೇವ್ರ ಫೋಟೋಗಳೆಲ್ಲ ಅಷ್ಟು ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಈ ಟೆಂಪಲ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,